ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಂಪಣ್ಣ ನಗರದ ರಮಾಣಿವ ಸೇವೆಯಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಕಾರ್ಯಕ್ರಮ ಪೂರ್ವಭಾವಿ ಸಭೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಿದ್ದು ಮಿಸಿ, ಮಾಜಿ ನಗರಸಭೆ ಅಧ್ಯಕ್ಷರು ಜಮಖಂಡಿ, ಯಮನಪ್ಪ ಗುಣದಾಳ, ಶ್ರೀನಾಥ್ ನವನಿ, ಶಶಿಧರ್ ಮಿಸಿ, ಕುಶಾಲ ವಾಗ್ಮೋರೆ, ತೌಫಿಕ್ ಪಾರತ್ನಳ್ಳಿ, ಸೂರಜ್ ಕುಡ್ರಾನಿ ಹಾಗೂ ಸಮಾಜ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ರವಿಕುಮಾರ್ ಸಿಂಗ್ಗೆ, ಭಾರತ ರತ್ನ 26 ನ್ಯೂಸ್ ಚಾನಲ್ ಸಂಪಾದಕರು ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಫೋನ್ ನಂಬರ್ 9964266744 ಜಮಖಂಡಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ. ನಮಸ್ಕಾರ. ಬಾಬಾ ಸಾಹೇಬನ ಜಾತ್ರೆಗೆ ಬಂದ ಯಶಸ್ಸು ಪಡಬೇಕಂತೇಳಿ ತಮ್ಮಲ್ಲಿ ಎಲ್ಲರಿಗೂ ಹೇಳ್ಬೇಕು. ಇನ್ನೊಂದು ವಿಶೇಷ ಅಂದರೆ ನಮ್ಮಲ್ಲಿ ಹಳ್ಳಿಯಾಗ ನಮ್ಮ ದಲಿತ ಬಾಂಧವರು ವರ್ಷ ನಾವೇನು ಮಾಡ್ತೀವಿ, ಬಾಬಾ ಸಾಹೇಬ್ ಜಯಂತಿ ಗೋರ್ಮೆಂಟ್ ಕಾರ್ಯಕ್ರಮ ಇರ್ತೈತಿ, ಅದನ್ನ ಯಾರು ಪ್ರಶ್ನೆ ಸಿಗೋದಿಲ್ಲ. ಬಾಬಾ ಸಾಹೇಬನ ಅಧ್ಯಯನ ಮಾಡಿದವ್ರು ತರುಸರು ಯಾರು ಪ್ರಶ್ನೆ ಸಿಗೋದಿಲ್ಲ. ಅದ್ರ ಸಲುವಾಗಿ ನಾವೇನು ಮಾಡ್ತೀವಿ, ಒಂದು ಟೈಮ್ ಮತ್ತು ಒಂದು ಕಿಸಿನ ಒಂದು ಡೇಟ್ ಫಿಕ್ಸ್ ಮಾಡಿ ನಮಗೆ ಬಾಬಾ ಸಾಹೇಬನ ಚಿಂತಕರು ಯಾರ್ದಾರಪ್ಪ, ನಮ್ಗೆ ಅವ ಏನು ಮಾಡ್ಯಾರ ಅನ್ನೋದು ಅವರ ಹೇಳಕ್ಕೆ ಪರಿಸ್ಥಿತಿ. ಅದ್ರ ಸಮೇತ ಇವತ್ತು ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮಿ ಮೈಸೂರವರು, ಅದರಂತೆ ನಮ್ಮ ಬಾಬಾ ಸಾಹೇಬ್ ಮೊಹಮ್ಮದ್ ಅಂತ ರಾಜ ರತ್ನ ಅವರು ಏನೇನೋ ಜಮಖಂಡಾಗಿ ಇವೆಲ್ಲ ಸರ್ಕಾರ ಕೊಟ್ಟಿರ್ತೀವಿ. ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ, ನಾವು ಮಾಡ್ತೀವಿ. ಈ ಕಾರ್ಯಕ್ರಮ ನೋಡಬೇಕಾದ್ರೆ ಒಂದು ಇತಿಹಾಸ ಕೊಡಬೇಕಾಗಿ ಕಾರ್ಯಕ್ರಮ ಇದು ಮುಂದಿನ ಸಲ ಒಂದು ಅತಿ ವಿಜೃಂಭಣೆ ಒಂದು ಕಾರ್ಯಕ್ರಮ ಮಾಡೋದು. ನಾನು ಈಗೇನು ಹೇಳೋದಿಲ್ಲ, ಅದನ್ನ ಮುಂದೆ ತಿಂಗಳ 2-3 ತಿಂಗಳು ಹೇಳ್ತೀವಿ. ನೀವೆಲ್ಲರೂ ದಲಿತರಿಗೆ ಹಬ್ಬದ ಮೊದಲ ಎಲ್ಲರೂ ಹಳ್ಳಿ ಜನಾಂಗ, ದಲಿತ ಬಾಂಧವರು, ಸಂಘ ಸಂಘಟನೆಯವರು, ನ್ಯಾಯವಾದಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಜಮಖಂಡಿ ನಗರದ ರುದ್ರಸ್ವಾಮಿ ಪೇಟೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ತರುಣ ಸಂಘ ಇವರ ಸಹಯೋಗದೊಂದಿಗೆ ಏನು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ವಿವಿಧ ದಲಿತಪರ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಏನೊಂದು ಅಂಬೇಡ್ಕರ್ ಹಬ್ಬ ಅನ್ನುವಂಥ ಒಂದು ದೊಡ್ಡ ಕಾರ್ಯಕ್ರಮ. ಇದರ ಶೀರ್ಷಿಕೆ ಏನಪ್ಪ ಅಂದ್ರೆ ಸಂವಿಧಾನದ ಉಳಿವಿನಲ್ಲಿ ದೇಶದ ಉಳಿವು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದು ಬೃಹತ್ ಪ್ರಮಾಣದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುಡಿ, ಅವರ ರಕ್ತ ಏನು ರಾಜರತ್ನ ಅಂಬೇಡ್ಕರ್ ಅವರು, ಮರಿ ಮೊಮ್ಮಗ ರಾಜರತ್ನ ಅಂಬೇಡ್ಕರ್ ಅವರು ಈ ಕಾರ್ಯಕ್ರಮದಲ್ಲಿ ಬರ್ತಾರೆ. ಅವರು ಭಾರತೀಯ ಬೌದ್ಧ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಮತ್ತು ನಮ್ಮೆಲ್ಲರಿಗೂ ದೇಶ ವಿದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಳವಳಿಯನ್ನು ಮುನ್ನಡೆಸುವಂಥ ಒಬ್ಬ ನಾಯಕರು. ಅವರು ಇದಕ್ಕೆ ಬಂದು ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಬುಲೆಟ್ ಸ್ವಾಮಿಗಳು, ಸಂವಿಧಾನದ ಸ್ವಾಮಿಗಳು ಅಂತೇಳಿ ಕರೆಸಿಕೊಳ್ಳುವಂತಹ ನಮ್ಮ ಉರ್ಲಿಂಗ ಪೆದ್ದಿ ಮಠದ, ಮೈಸೂರು ಸಂಸ್ಥಾನ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ಪರಮ ಪೂಜ್ಯರು ಆಗಿರ್ತಕ್ಕಂಥ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಅದಷ್ಟು ಅಲ್ಲದೆ ವೇದಿಕೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಚಿಂತಕರು, ಹೋರಾಟಗಾರರು, ಉದ್ಯಮಿಗಳು, ಈಗಾಗಲೇ ನಮ್ಮ ಸಿದ್ದು ವಿಷಯ ಹೇಳಿದಂತೆ ಎಲ್ಲ ನಮ್ಮ ಜಮಖಂಡಿ ತಾಲೂಕಿನ ಸರ್ವ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ವಿನಂತಿಯೊಂದಿಗೆ 5 ಗಂಟೆಗೆ ಏನಪ್ಪ ಅಂದ್ರೆ ಒಂದು ದೊಡ್ಡ ಪ್ರಮಾಣದ DJ ಕಾರ್ಯಕ್ರಮ. ಕೆಲವರು ಹೇಳ್ತಿರ್ತಾರೆಲ್ಲ ಅಂಬೇಡ್ಕರ್ ಅವರಿಗೆ ವಿಷಯ ಬಂದಾಗ DJಗಳನ್ನ ಹೆಚ್ಚು ಡ್ಯಾನ್ಸ್ ಮಾಡೋದು ತಪ್ಪು, ಹಾಗೆ ವಿಷಯ ಕೊಟ್ಟಿರ್ತಾರೆ. ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಮೊದಲು ಅಂಬೇಡ್ಕರ್ ಅವರ ಬಗ್ಗೆ ಚಿಂತನೆ, ಮಂಥನೆ, ಅವರ ಸಿದ್ಧಾಂತದಲ್ಲಿ ಮತ್ತು ಅವರು ನಮ್ಮ ಸಮಾಜಕ್ಕಾಗಿ ಮಾಡಿ ಹೋಗಿರ್ತಕ್ಕಂಥ ದೊಡ್ಡ ಏನು ಕೊಡುಗೆ ಇದ್ದಿಲ್ಲ, ಅದಕ್ಕೆ ಏನು ಕೊಟ್ಟರು ಋಣ ತಿಳಿಸೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ನಮ್ಮವರು ಆ DJ ಹಚ್ಚುವ ಮೂಲಕ ಹರ್ಷವನ್ನು ವ್ಯಕ್ತಪಡಿಸಿ ಅವರು ಹುಟ್ಟಿದ ಸಂದರ್ಭದಲ್ಲಿ ಒಂದು ಹರ್ಷೋದ್ಗಾರ ಒಳಗಲ್ಲಿ ಕೇಳಿಸಿ ಇಡೀ ನಗರವನ್ನು ಪ್ರದಕ್ಷಿಣೆ ಹಾಕ್ತಾರೆ ಆ DJ ಹಚ್ಚುವ ಮೂಲಕ. ಆ ಕಾರ್ಯಕ್ರಮದಲ್ಲೂ ಕೂಡ ನೀವು ಭಾಗವಹಿಸಬೇಕು. ಪ್ರತಿ ವರ್ಷ ಏನಾಗ್ತದೆ DJ ಒಂದು 20-30 ಸಾವಿರ ಜನ ಇರ್ತೀವಿ, ಕಾರ್ಯಕ್ರಮದಲ್ಲಿ ಒಂದು 3,000 ಜನ ಇರ್ತೀವಿ. ಈ ಸಲ ಹಂಗಾಗ್ಬೋದು. ದಯವಿಟ್ಟು ಕಾರ್ಯಕ್ರಮ ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊಮ್ಮಗ ಏನು ಹೇಳ್ತಾರೆ ಆ ಕಾರ್ಯಕ್ರಮ ಅವರ ಹಿತನುಡಿಗಳನ್ನು ಕೇಳಿ, ಸ್ವಾಮೀಜಿ ಹಿತನುಡಿಗಳನ್ನು ಕೇಳಿ, ಕನಿಷ್ಠ ಒಂದು ಅರ್ಧ ನೀವು ಈ ಕಾರ್ಯಕ್ರಮದಲ್ಲಿ ಆಮೇಲೆ ಸಾಯಂಕಾಲ ಅಂತೂ ಎಲ್ಲರಿಗೂ DJ ಭಾಗವಹಿಸೋಣ ಅಂತ ಹೇಳ್ತಾ ನಾನು 2 ಮಾತು ವಿರಾಮ. ಥ್ಯಾಂಕ್ ಯು.